ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೆ ಸ್ವೀಟ್ ಕಾರ್ನಿಂದ ಪಕೋಡ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಜಿಟಿ ಜಿಟಿ ಮಳೆಗಂತೂ ಬಿಸಿ ಬಿಸಿ ಪಕೋಡ ತಿಂದರೆ ಸೂಪರ್ ಆಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು 2 ಸ್ವೀಟ್ ಕಾರ್ನ್ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್. ಈ ರೀತಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಒಳಗಡೆ ಕಾಳುಗಳನ್ನ ಚೆನ್ನಾಗಿ ಬಿಡಿಸ್ಕೋಬೇಕು. ನೋಡಿ, ಈ ರೀತಿ ಕಾಳುಗಳನ್ನೆಲ್ಲ ಬಿಡಿಸಿ ಇಟ್ಕೊಳ್ಳಿ. ಇಲ್ಲಿ 2 ಸ್ವೀಟ್ ಕಾರ್ನ್ ತೊಗೊಂಡಿದ್ದೇನೆ ಫ್ರೆಂಡ್ಸ್. ಈಗಂತೂ ಮಳೆಗಾಲ ಇರೋದ್ರಿಂದ ಮಕ್ಕಳು ಸ್ಕೂಲ್ದಿಂದ ಬರೋ ಟೈಮಿಗೆ ಈ ರೀತಿ ಸ್ವೀಟ್ ಕಾರ್ನ್ ಪಕೋಡ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್. ಮಕ್ಕಳಂತೂ ಇನ್ನೂ ಬೇಕು ಬೇಕು ಅಂದೇ ಅಂತಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಅರ್ಧ ಸ್ವೀಟ್ ಕಾರ್ನನ್ನು ಮಿಕ್ಸಿ ಮಾಡ್ಕೋಬೇಕು ಫ್ರೆಂಡ್ಸ್. ಪೂರ್ಣೆಲ್ಲ ಮಾಡಬೇಡಿ, ಒಂದು ಅರ್ಧಕ್ಕಿಂತಲೂ ಜಾಸ್ತಿ ಮಿಕ್ಸಿ ಮಾಡ್ಕೊಳ್ಳಿ. ಅದರ ಜೊತೆನೇ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ. ತರಿ ಆಗಿದ್ರೂ ಪರವಾಗಿಲ್ಲ, ಸಾಫ್ಟೇ ಆಗಬೇಕಂತ ಏನಿಲ್ಲ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಒಂದು 7-8 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇನ್ನೂ ಜಾಸ್ತಿನೂ ಹಾಕ್ಕೋಬೋದು. ಈಗ ಸ್ವೀಟ್ ಕಾರ್ನು, ಸಣ್ಣಗೆ ಕಟ್ ಮಾಡಿರೋ ಈರುಳ್ಳಿ ಮತ್ತು ಅಜವಾನು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಮಿಕ್ಸಿ ಮಾಡಿರುವ ಸ್ವೀಟ್ ಕಾರ್ನನ್ನು ಇದಕ್ಕೆ ಹಾಕ್ಕೋಬೇಕು. ನೋಡಿ, ಅದೇ ಮಿಕ್ಸಿ ಮಾಡಿರೋ ಸ್ವೀಟ್ ಕಾರ್ನ್ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಖಾರಕ್ಕೆ ಹಸಿಮೆಣಸಿನ್ಕಾಯಿ ಅಂತೂ ಮೊದಲಿಗೆ ಹಾಕ್ಕೊಂಡಿದ್ದೇವೆ ನಾವು, ಮತ್ತೇನು ಮೇಲ್ಗಡೆ ಹಾಕುವ ಅವಶ್ಯಕತೆ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಈ ರೀತಿ ಮೇಲ್ಗಡೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ ನೀರು ಹಾಕಬೇಡಿ ಫ್ರೆಂಡ್ಸ್, ಯಾಕಂದರೆ ಮಿಕ್ಸಿ ಮಾಡಿರ್ತೀವಲ್ಲ ನಾವು ಸ್ವೀಟ್ ಕಾರ್ನು, ಅದೇ ಲಿಕ್ವಿಡ್ ಆಗಿರುತ್ತೆ. ಅದಕ್ಕೆ ನೀರು ಹಾಕ್ಕೋಬೇಡಿ, ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ 1 ಕಪ್ನಷ್ಟು ಕಡಲೆ ಹಿಟ್ಟು, ಒಂದು 3-4 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ನೋಡಿ, ನಮ್ಮ ಪಕೋಡ ಹಿಟ್ಟು ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಈ ರೀತಿ ನೀವು ಕೈಯಿಂದ ಬುಂಡೆ ಆದರೂ ಕಟ್ಕೊಂಡು ಎಣ್ಣೆಯಲ್ಲಿ ಹಾಕ್ಕೋಬೋದು, ಇಲ್ಲ ಹಾಗೆ ಬಿಟ್ಟರೂ ನಡೆಯುತ್ತದೆ. ಸೇಪ್ ಬೇಡ ನಮಗೆ ಅಂದರೆ ಹಂಗನೂ ಬಿಟ್ಕೋಬೋದು. ಎಣ್ಣೆ ಕಾಯಕ್ಕಿಟ್ಟಿದ್ದೇನೆ ಫ್ರೆಂಡ್ಸ್ ಗ್ಯಾಸ್ ಮೇಲೆ. ನೋಡಿ, ಎಣ್ಣೆ ಕಾದಿದೆ ಇಲ್ಲೋ ಅಂತ ನೋಡ್ತಾ ಇದ್ದೀನಿ ಸ್ವಲ್ಪ ಹಾಕಿ. ನಮ್ಮ ಎಣ್ಣೆ ಅಂತೂ ಇನ್ನೊಂದು ಸ್ವಲ್ಪ ಕಾಯಬೇಕು. ಈಗ ಕಾದಿದೆ ನಮ್ಮ ಎಣ್ಣೆ. ಬನ್ನಿ ಪಕೋಡ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚಿಕ್ಕದಾದರೂ ಬಿಟ್ಕೊಳ್ಳಿ, ದೊಡ್ಡದಾದರೂ ಮಾಡ್ಕೊಳ್ಳಿ. ನಾನು ಇಲ್ಲಿ ಚಿಕ್ಕದು ಪಕೋಡ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಸೈಡು ಪಕೋಡ ಅನ್ನಲ್ಲ ಫ್ರೆಂಡ್ಸ್, ನಮ್ಮ ಸೈಡೆಲ್ಲ ನಾವು ಬಜ್ಜಿ ಅಂತೀವಿ. ನಿಮ್ಮ ಕಡೆ ಏನಂತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಎಣ್ಣೆಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಪಕೋಡ ಹಾಕ್ಕೋಬೇಕು. ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಅನೇಕ ರೀತಿಯ ಈವ್ನಿಂಗ್ ಸ್ನ್ಯಾಕ್ಸ್ಗಳು, ಫೆಸ್ಟಿವಲ್ ರೆಸಿಪಿಗಳು ಇವೆ ಫ್ರೆಂಡ್ಸ್. ಒಂದ್ಸಲ ಚೆಕ್ ಮಾಡಿ. ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ. ನೀವು ಮೊದಲೇ ನೋಡ್ಕೊಳ್ಬೋದು. ಸ್ವಲ್ಪ ಎಣ್ಣೆಯಿಂದ ದೂರ ಇರಿ ಫ್ರೆಂಡ್ಸ್ ಇವು, ಯಾಕಂದರೆ ಸ್ವೀಟ್ ಕಾರ್ನು ಸಿಡಿತಾವು. ಸ್ವಲ್ಪ ಎಣ್ಣೆಯಿಂದ ದೂರ ಇದ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಗೋಲ್ಡನ್ ಕಲರ್ ಬಂದರೆ ಸಾಕು. ನಮ್ಮ ಸ್ವೀಟ್ ಕಾರ್ನ್ ಪಕೋಡ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಮಕ್ಕಳು ಸ್ಕೂಲ್ದಿಂದ ಬಂದ ತಕ್ಷಣ ಈ ರೀತಿ ಪಕೋಡ ಮಾಡಿಕೊಟ್ರೆ ಅಂತೂ ಇನ್ನೂ ಖುಷಿ ಪಡುತ್ತವೆ ನೋಡಿ ಫ್ರೆಂಡ್ಸ್. ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ.
ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.